ಸುಮನಾ, ನೀನು ಹುಷಾರು. ಚಿಕ್ಕೇಜ್ಮಾನ್ರು ನಿನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ. ನೀನೀಗ ಅವ್ರ ಮನಸ್ಸನ್ನ ಗೆಲ್ಲೋ ಪ್ರಯತ್ನ ಮಾಡಬೇಕು. ಅಕ್ಕ, ಇವಾಗ ನೀನ್ ಬುದ್ಧಿ ಹೇಳೋದನ್ನ ನಿಲ್ಸಿದ್ರೆ ನಾನು ಒಳಗೆ ಹೋಗ್ಬೋದು. ಶುಭ ಗಳಿಗೆಯಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ಒಳಗೆ ಹೋಗ್ತಿರ್ಬೇಕಾದ್ರೆ ನನಗೆ ಬುದ್ಧಿ ಮಾತುಗಳೆಲ್ಲ ಯಾಕಕ್ಕ? ಸರ್ಕೋ. ಸುಮನಾ, ಹುಷಾರು. ಚಿಕ್ಕೇಜ್ಮಾನ್ರಿ, ನನ್ನ ಕ್ಷಮಿಸ್ಬಿಡಿ. ನಾನು ಮಾಡಿದ ತಪ್ಪೆ. ಆದ್ರೆ ಆ ಸಮಯಕ್ಕೆ ನಾನು ಹಾಗೆ ಮಾಡಲೇಬೇಕಾಯ್ತು. ನೀವು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತೀರೋ ಅಂತ ನಾನು ಹಾಗೆ ಮಾಡಬೇಕಾಯ್ತು. ನೀವಂದ್ರೆ ನನಗೆ ಪ್ರೀತಿ, ಅದಕ್ಕೆ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಇನ್ನೋಸೆಂಟ್ ಅನ್ಕೊಂಡಿದ್ದೆ. ನನ್ನ ಹಿಂದೆ ಬರ್ತಿದ್ರೆ ಚಿಕ್ಕ ಹುಡುಗಿ ಅಲ್ವಾ, ತಮಾಷೆ ಮಾಡ್ತಿದ್ಯಾ ಅನ್ಕೊಂಡೆ. ನಿಂಗೆ ಬುದ್ಧಿ ಬಂದಿಲ್ಲ ಅನ್ಕೊಂಡಿದ್ದೆ. ನಿನಗಿಷ್ಟು ಕೆಟ್ಟ ಬುದ್ಧಿ ಇದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಛೇ, ನೋಡು ಸುಮನ, ನಿನ್ನ ಮದುವೆ ಮಾಡ್ಕೊಂಡಿದ್ದು ನಿನ್ ಮೇಲೆ ಪ್ರೀತಿ ಇದೆ ಅಂತಲ್ಲ. ನೈನಿ ಅದಕ್ಕೆ ತಂಗಿಗೆ ಜನರ ಮುಂದೆ ಅವಮಾನ ಆಗ್ಬಾರ್ದು ಅಂತ. ಒಂದು ಹೆಣ್ಣು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಳ್ಳೋದು ಶೀಲನ. ಅಂಥದ್ರಲ್ಲಿ ನೀನಾಗಿ ನೀನೇ ಅದನ್ನ ಬಿಟ್ಕೊಟ್ಟೆ. ನೀನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಿದ್ರು ನಾನು ಯಾಕೆ ನಿನಗೆ ತಾಳಿ ಕಟ್ತೆ ಗೊತ್ತಾ? ಕೇವಲ ನೈನಿ ಅದ್ಗೆ ಮೇಲೆ ನನಗಿರೋ ಗೌರವದಿಂದ. ನಿನ್ನ ನಾಡಿ ನೋಡಿ ಆ ಡಾಕ್ಟ್ರು ನೀನು ಹೇಳ್ತಿರೋದು ಸುಳ್ಳು ಅಂತ ಹೇಳಿದ್ರೆ ಎಲ್ಲಿ ನಿನ್ನ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಮಾತಾಡ್ಕೋತಾರೋ. ದೇವತೆ ಅಂತ ನೈನಿ ಅತ್ತಿಗೆಗೆ ರಾಕ್ಷಸಿ ತರ ಒಬ್ಳು ತಂಗಿ ಇದ್ದಾಳೆ ಅಂತ 4 ಜನ ಮಾತಾಡ್ಕೊಂಡ್ರೆ ಎಲ್ಲಿ ಅತ್ತಿಗೆ ನೊಂದ್ಕೋತಾರೆ ಅಂತ. ನೀನ್ ಮಾಡಿರೋ ತಪ್ಪಿಂದ ಎಲ್ಲಿ ಅಣ್ಣ ಅತ್ತಿಗೆಗೆ ಮನಸ್ತಾಪ ಬರುತ್ತೋ ಅಂತ. ನನಗಿಷ್ಟ ಇಲ್ಲ ಅಂದ್ರೂ ನಿನ್ ಕುತ್ತಿಗೆಗೆ ತಾಳಿ ಕಟ್ತೆ. ಸೀತಾರಾಮರ ಥರ ಇರೋ ಅಣ್ಣ ಅತ್ತಿಗೆ ಮಧ್ಯ ನಿನ್ನಂತವಳಿಂದ ಮನಸ್ತಾಪ ಬರೋದು ನಂಗೆ ಚೂರು ಇಷ್ಟ ಇಲ್ಲ. ಅದಕ್ಕೆ ನಿನ್ನ ಮದುವೆ ಆದೆ. ನೀನಿಷ್ಟೆಲ್ಲ ಮಾಡಿ ನನ್ನ ಪಕ್ಕ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡಿರ್ಬೋದು, ಆದರೆ ನನ್ನ ರೂಮಿಗೆ ಬಂದು ಶೋಭನ ಮಾಡ್ಕೊಳ್ಳೋ ಅರ್ಹತೆ ನಿನಗಿಲ್ಲ. ನೀನು ಈ ಮನೆಗೆ ಸೊಸೆ ಆಗಿದೆಯಾ ಅಷ್ಟೇ, ನನ್ನ ಹೆಂಡತಿ ಆಗಿಲ್ಲ. ನನ್ನ ಮನಸ್ಸಲ್ಲಿ ನಿನಗೆ ಯಾವತ್ತೂ ಸ್ಥಾನ ಇಲ್ಲ. ಏನಾದರೂ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ನೋಡಿದ್ರೆ ನನ್ನ ನಿಜವಾದ ರೂಪ ನೋಡ್ತೀಯ. ಮದುವೆ ಮಂಟಪದಲ್ಲಿ ಬಂದವ್ರೆಲ್ಲರ ಎದುರುಗಡೆ ನೀನು ಮಾಡಿರೋ ನಾಟಕಕ್ಕೆ ನಿನಗೆ ನಾನು ಕೊಡ್ತಾ ಇರೋ ಶಿಕ್ಷೆ ಇದೆ. ಗುಡ್ ನೈಟ್. ಆದ್ರೂ ಅಷ್ಟು ಜನದ ಮುಂದೆ
ಮನಸ್ಸಾಕ್ಷಿ ಇಲ್ದೆ ನಾನು ನೀನು ತಪ್ಪು ಮಾಡಿದ್ದೇವೆ ಅಂತ ಹೇಗೆ ಹೇಳ್ದೆ ಸುಮನ? ಛೇ, ನೆನೆಸ್ಕೊಂಡ್ರೇನೆ ಅಸಹ್ಯ ಆಗುತ್ತೆ. ಛೇ, ಚಿಕ್ಕ ಯಜಮಾನ್ರು ಸುಮನನ ಕ್ಷಮಿಸ್ತಾರಾ? ಸುಮನ ಮಾಡಿರೋ ಕೆಲಸ ಸಾಮಾನ್ಯದಲ್ಲ. ಚಿಕ್ಕ ಯಜಮಾನ್ರು ತಲೆ ತಗ್ಸೋಂಥ ಕೆಲಸ ಮಾಡಿದಾಳೆ. ಹಾಗಿರುವಾಗ ಅಷ್ಟು ಬೇಗ ಹೇಗೆ ಕ್ಷಮಿಸ್ತಾರೆ? ಅಮ್ಮ ವಿಶಾಲಕ್ಷಮ್ಮ ತಾಯಿ ತಿಳಿದೋ ತಿಳಿದೇನೋ ಅವಳು ತಪ್ಪು ಮಾಡಿದಾಳೆ. ಆ ತಪ್ಪಿಂದ ಅವಳ ಜೀವನ ಹಾಳಾಗ್ದಿರೋ ಹಾಗೆ ನೋಡ್ಕೊಳಮ್ಮ. ಚಿಕ್ಕ ಯಜಮಾನ್ರು ಸುಮನ ಸಂಸಾರ ಸುಖವಾಗಿ ನಡೆಯೋ ಹಾಗೆ ಮಾಡಮ್ಮ. ಏನ್ ಹಾಗೆ ನೋಡ್ತಿದ್ಯಾ? ಸುಮನ, ಚಿಕ್ಕ ಯಜಮಾನ್ರು ನಿನ್ನ ಕ್ಷಮಿಸಿದ್ರಾ? ನಿನ್ನ ನೋಡ್ತಾ ಇದ್ರೆ ಏನಾದ್ರೂ ನಡೀತಾ ಅಂತ ಕೇಳಕ್ ಬಂದಂಗಿಲ್ಲ. ಏನಾದ್ರೂ ಆಯ್ತಾ ಅಂತ ಬೇಜಾರ್ ಮಾಡ್ಕೊಂಡ್ ಹಾಗಿದೆ. ಅದ್ಯಾಕೆ ಸುಮನ ಹಾಗೆ ಮಾತಾಡ್ತಿದ್ಯಾ? ಮತ್ ಹೇಗ್ ಮಾತಾಡು ಅಂತ್ಯಾ? ನಿನ್ ಶನಿ ಬಾಯಿಂದ ಎಲ್ಲ ಮಾತಾಡದ್ಮೇಲೆ ನಮ್ಮಿಬ್ರು ಮಧ್ಯೆ ಏನ್ ನಡ್ದಿರತ್ತೆ? ಏನು ನಡ್ದಿಲ್ಲ. ಅಂದ್ರೆ ಚಿಕ್ಕ ಯಜಮಾನ್ರು ನಿನ್ನ ಕ್ಷಮಿಸ್ಲಿಲ್ವಾ? ಹೇಗ್ ಕ್ಷಮಿಸ್ತಾರೆ? ನೀನ್ ಇಷ್ಟೆಲ್ಲ ಶಾಪ ಹಾಕದ್ಮೇಲೆ ಬೇರೆಯವ್ರ ಮನೇಲೆಲ್ಲ ತಂಗಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ. ಆದ್ರೆ ನೀನ್ ಮಾತ್ರ ತಂಗಿ ಎಲ್ ಬೆಳೆದ್ ಬಿಡ್ತಾಳೋ ಅಂತ ಹೊಟ್ಟೆ ಕಿಚ್ಚು ಪಡ್ತಿದ್ಯಾ. ನಾನು ಯಾವಾಗ್ಲೂ ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಳ್ಳೋದು. ಆಗಾಗ ನನ್ನ ಮಾತು ಕಹಿ ಆಗಿರ್ಬೋದು, ಆದ್ರೆ ನಾನು ನಿಂಗೆ ಕೆಟ್ಟದ್ ಬಯಸಲ್ವೇ? ನನಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದಾದ್ರೆ ಚಿಕ್ಕ ಯಜಮಾನ್ರ ಜೊತೆ ನನ್ನ ಮದ್ವೆ ವಿಷಯದಲ್ಲಿ ಹೆಜ್ಜೆಗೂ ಯಾಕೆ ನನ್ನ ಗೊಳೈಕೊಂಡೆ? ಇವಾಗ ನನ್ನ ಶೋಭನೂ ನಡಿಬಾರ್ದು ಅಂತ ತುಂಬಾ ಚೆನ್ನಾಗಿ ಬೇಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತಕ್ಕ. ಕನ್ಸ್ ಮನ್ಸಲ್ಲೂ ಯಾರಿಗೂ ಕೆಟ್ಟದಾಗಬಾರ್ದು ಅಂತ ನಾನು ಕೇಳ್ಕೋತೀನಿ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಮನ್ಸಲ್ಲಿ ನನ್ನ ಬಗ್ಗೆ ದ್ವೇಷ ಇಟ್ಕೊಂಡು ಹೊರಗೆ ಮಾತ್ರ ನನ್ನ ಬಗ್ಗೆ ಯೋಚನೆ ಮಾಡೋ ಥರ ನಟಿಸ್ಬೇಡ. ನಿನ್ ನಾಟಕದಿಂದ ಇಲ್ಲಿ ಎಲ್ರೂ ನಂಬಿಸ್ಬೋದು, ಆದ್ರೆ ನನ್ನಲ್ಲ. ನಾನು ನಿನ್ನ ಅಕ್ಕನೇ. ಯಾಕೆ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ಯಾ? ಯಾಕಂದ್ರೆ ನಾನು ಕೂಡ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗಿರೋದಿಕ್ಕೆ, ಅದು ನಿನ್ಗೆ ಇಷ್ಟ ಆಗದೆ ಇರೋದಿಕ್ಕೆ ನನ್ನ ಅದೃಷ್ಟ ನೋಡಿ ನಿಂಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಸರಿ, ಯಾವುದೇನೇ ಆಗಲಿ ನಾನು ಆ ವಿಶಾಲಕ್ಷಮ್ಮ ತಾಯಿನ ಕೇಳ್ಕೊಳ್ಳೋದು ಒಂದೇ, ನೀನು ಚೆನ್ನಾಗಿರ್ಬೇಕಂತ. ಚಿಕ್ಕ ಯಜಮಾನ್ರು ನಿನ್ನ ಕ್ಷಮಿಸ್ಬೇಕು ಅಂತ. ನೀನ್ ಬೇಡ್ಕೋತಿದ್ಯಾ, ಆದ್ರೆ ಅದು ನಡೀತಾ ಇಲ್ಲ. ಚಿಕ್ಕ ಯಜಮಾನ್ರಿಗೆ ನನ್ ಮುಖ ನೋಡಕ್ಕೂ ಇಷ್ಟ ಆಗ್ತಿಲ್ಲ. ಆದ್ರೂ ಪರವಾಗಿಲ್ಲ, ನನಗ್ ನಂಬಿಕೆ ಇದೆ. ಯಾವತ್ತಾದ್ರೂ ಒಂದಿನ ಅವ್ರ ಮನ್ಸನ್ ಗೆಲ್ತೀನಿ. ನೀನ್ ಹೊಟ್ಟೆ ಕಿಚ್ಚು ಪಡೋ ತರ ಚಿಕ್ಕ ಯಜಮಾನ್ರ ಜೊತೆ ನಾನು ಸಂಸಾರ ಮಾಡ್ತೀನಿ. ನೋಡಿ ಸುಮ್ಮನ, ನಿನಗೆ ನನ್ನ ಮೇಲೆ ಎಷ್ಟೇ ದ್ವೇಷ ಇದ್ರೂ ಸರಿ, ನಾನು ಕೇಳ್ಕೊಳ್ಳೋದು ಒಂದೇ, ನೀನು ಚಿಕ್ಕ ಯಜಮಾನ್ರು ಅನ್ಯೋನ್ಯವಾಗಿ ಬಾಳ್ಬೇಕು. ನೀನು ಅವಸರ ಪಡಬೇಡ, ಸಹನೆಯಿಂದ ಇದ್ರೆ ಚಿಕ್ಕ ಯಜಮಾನ್ರು ಯಾವತ್ತಾದ್ರೂ ಒಂದಿನ ಅರ್ಥ ಮಾಡ್ಕೋತಾರೆ. ನಿನ್ನ ಸಂಸಾರನೂ ಚೆನ್ನಾಗಿ ನಡೆಯುತ್ತೆ. ಅಮ್ಮ ನೈನಮ್ಮ, ನೀನೇ ನನ್ ಮೇಲೆ ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು, ಚಿಕ್ಕ ಯಜಮಾನ್ರ ಮನ್ಸನ್ನ ಹೇಗ್ ಒಲಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ನನ್ನ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆವಾಗ ನಿನ್ ಹತ್ರ ಬಂದು ಪಾಠ ಹೇಳಿಸ್ಕೋತೀನಿ. ಯಾಕಂದ್ರೆ ನಿನ್ಗದ್ರಲ್ಲಿ ತುಂಬಾ ಅನುಭವ ಇದೆ ಅಲ್ವಾ. ವಿಶಾಲ್ ಭಾವನ ಬುಟ್ಟಿಗೆ ಹಾಕೊಂಡಿದ್ಯಲ್ಲ, ಆ ಪಾಠನೆಲ್ಲ ನನಗೆ ಹೇಳ್ಕೊಡುವಂತೆ. ಅಮ್ಮ
ವಿಶಾಲಕ್ಷಮ್ಮ ತಾಯಿ, ನನ್ನ ತಂಗಿ ಮಾಡಿದ ತಪ್ಪೆ. ಗೊತ್ತಿದ್ದು ಗೊತ್ತಿಲ್ದೇನೋ ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವಳ ಸಂಸಾರನ ಚೆನ್ನಾಗಿ ನಡೆಯೋ ಹಾಗೆ ಮಾಡಮ್ಮ. ಚಿಕ್ಕ ಯಜಮಾನ್ರು ಅವಳನ್ನ ಕ್ಷಮಿಸಿ ಅವಳ ಜೊತೆ ಸಂಸಾರ ಮಾಡೋ ಹಾಗೆ ಮಾಡಮ್ಮ. ಏನ್ ಈ ಶಬ್ದ? ಎಲ್ಲಿಂದ ಬರ್ತಿದೆ? ಈ ಪೆಟ್ಟಿಗೆಯಿಂದ ಯಾಕೆ ಈ ಶಬ್ದ ಬರ್ತಿದೆ? ನನ್ಗೇನೋ ಹೇಳಕ್ಕೆ ಪ್ರಯತ್ನಿಸ್ತಿದ್ಯಾ? ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಒಂದೂ ಅರ್ಥ ಆಗ್ತಿಲ್ವಲ್ಲ. ಇದನ್ನ ಹೇಗೆ ತಿಳ್ಕೊಳ್ಳೋದು? ಇಷ್ಟಕ್ಕೂ ಈ ಪೆಟ್ಟಿಗೆಯಲ್ಲಿ ಏನಿದೆ? ನನ್ಗೇನ್ ಹೇಳ್ಬೇಕು ಅಂತ ಪ್ರಯತ್ನಿಸ್ತಿದೆ. ಎಲ್ಲದಕ್ಕೂ ಉತ್ತರ ಸಿಗ್ಬೇಕು ಅಂದ್ರೆ ಈ ಪೆಟ್ಟಿಗೆನ ಹೇಗಾದ್ರೂ ಮಾಡಿ ತೆಗಿಬೇಕು. ಇದ್ರ ಬೀಗಿದ ಕೈ ಕೂಡ ಇಲ್ಲೇ ಇರ್ಬೇಕಲ್ವಾ? ನಾನು ಅನಾವಶ್ಯಕವಾಗಿ ಬೀಗದ ಕೈ ಹುಡುಕ್ತಿದ್ದೀನ? ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಯಜಮಾನ್ರು ಅವತ್ತೇ ನೋಡಿದ್ರಲ್ವಾ? ಅದರಲ್ಲಿರೋದು ಗೊತ್ತಾಗಬೇಕು ಅಂದರೆ ಅಮ್ಮವ್ರ ಹೆಬ್ಬೆಟ್ಟು ಗುರ್ತಬೇಕು ಅಂತ ಹೇಳಿದ್ದಾರೆ. ಈಗ ಈ ಪೆಟ್ಟಿಗೆಯಲ್ಲಿ ಏನೂ ಇಲ್ಲ ಅಲ್ವಾ? ಇದರಿಂದ ಏನೋ ಪ್ರಯೋಜನ ಇದೆ ಅಂತ ನಾನು ಅನಾವಶ್ಯಕವಾಗಿ ಯೋಚನೆ ಮಾಡ್ತಿದ್ದೀನಾ? ಅಮ್ಮ ವಿಶಾಲಕ್ಷಮ್ಮ ತಾಯಿ, ಏನಿದು? ಯಜಮಾನ್ರು ಗಂಗಯ್ಯನ್ನ ಬಂದೂಕಿಂದ ಸಾಯಿಸೋದು ಅಂದ್ರೇನು? ಅಂದ್ರೆ ಯಜಮಾನ್ರಿಗೆ ಗಂಗಯ್ಯನ ಬಗ್ಗೆ ನಿಜ ಗೊತ್ತಾಗೋಗುತ್ತಾ? ಅದ್ ನಡೆದ್ರೆ ಯಜಮಾನ್ರು ಜೈಲಿಗೆ ಹೋಗ್ತಾರೆ. ಇದನ್ನ ನಡೆಯಕ್ ನಾನು ಬಿಡಬಾರ್ದು. ಬೇಗ ಗಂಗಯ್ಯಂಗೆ ಈ ಪ್ರಯತ್ನನ ನಿಲ್ಸು ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಒಂದ್ ಕಡೆ ಗಂಗಯ್ಯನ್ ಪ್ರಾಣಕ್ಕೆ, ಇನ್ನೊಂದ್ ಕಡೆ ವಿಶಾಲ್ ಯಜಮಾನ್ರ ಭವಿಷ್ಯಕ್ಕೆ ಅಪಾಯ ಬರುತ್ತೆ.
ದೊಡ್ಡಯ್ಯ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮತ್ತೆ ಹೊಸ ತಂತ್ರ ಏನಾದ್ರೂ ರೂಪಿಸ್ತಿದ್ಯಾ? ಇದೇನಮ್ಮ ಹೊಸ್ದಾಗಿ ಕೇಳ್ತಿದ್ಯಾ? ದೊಡ್ಡಯ್ಯ, ನೀನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ, ನನಗೆ ಅನುಮಾನ ಬಂತು. ಏನಿಲ್ಲಮ್ಮ. ಹೌದು, ನೀನ್ಯಾಕಿಲ್ ಬಂದೆ ಅಮ್ಮ? ಏನಿಲ್ಲ ದೊಡ್ಡಯ್ಯ, ನಿನ್ಗೊಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು. ಏನಮ್ಮ ಅದು? ನಾನು ಕೇಳಿದ ಮೇಲೆ ನೀನು ಮಾತು ಮೀರಬಾರ್ದು. ಸರಿ ಕೇಳಮ್ಮ. ಅದೇನು ಕೇಳ್ತೀವಿ ಕೇಳಮ್ಮ. ನೀನು ನಿಜಕ್ಕೂ ಇಲ್ಲಿಗೆ ಯಾಕೆ ಬಂದೆ? ಅಮ್ಮವ್ರನ್ನ ಸಾಯಿಸೋ ಪ್ರಯತ್ನ ಯಾಕೆ ಮಾಡಿದೆ? ನನಗಿದಕ್ಕೆಲ್ಲ ಉತ್ತರ ಬೇಕು. ಹೇಳು ದೊಡ್ಡಯ್ಯ. ನೋಡಮ್ಮ, ಆ ನಿಜನ ತಿಳ್ಕೊಳ್ಳೋದ್ರಿಂದ ನಿನ್ಗೆ ಯಾವ ರೀತಿನೂ ಪ್ರಯೋಜನ ಇಲ್ಲ. ಜೊತೆಗೆ ಅದರಿಂದ ನಿನ್ನ ಪ್ರಾಣ ಕೂಡ ಅಪಾಯ ಆಗುತ್ತಮ್ಮ. ದೊಡ್ಡಯ್ಯ, ನಾನು ನಿನ್ನ ಈ ಮನೇಲಿ ಯಾಕೆ ಇರಕ್ ಬಿಟ್ಟಿದ್ದೀನಿ ಗೊತ್ತಾ? ಗಾಯತ್ರಿ ಅಮ್ಮವರು ಹೇಳಿರೋದಕ್ಕೋಸ್ಕರ. ತಿಲೋತ್ತಮ ಅಮ್ಮವ್ರನ್ನ ಸಾಯಿಸಕ್ ಪ್ರಯತ್ನ ಪಟ್ಟಿರೋ ಒಬ್ಬ ಮನುಷ್ಯನ್ನ ನನಗೆ ಗೊತ್ತಿದ್ರೂ ಇರಕ್ ಬಿಟ್ಟಿದ್ದೀನಿ ಅಂತ ಯಜಮಾನ್ರಿಗೇನಾದ್ರೂ ಗೊತ್ತಾದ್ರೆ ನನಗೆ ಕ್ಷಮಿಸಲ್ಲ. ಅದಕ್ಕೆ ನಾನು ಈ ವಿಷಯನ ಯಜಮಾನ್ರ ಹತ್ರ ಹೇಳ್ಬಿಡ್ತೀನಿ. ಅಮ್ಮ ನೈನಮ್ಮ, ನೀನು ಹಾಗೆ ಮಾಡಬೇಡ. ನೀನು ವಿಶಾಲ್ ಯಜಮಾನ್ರಿಗೆ ಹೇಳಿದ ತಕ್ಷಣ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ನನ್ನ ಪ್ರಾಣ ಕೂಡ ತೆಗಿಬೋದು. ನಿಮ್ಮನ್ನ ಯಜಮಾನ್ರು ಯಾಕೆ ಸಾಯಿಸ್ತಾರೆ? ಯಜಮಾನ್ರೇನು ಕೆಟ್ಟವರಲ್ಲ. ಸಾಯಿಸೋದು ವಿಶಾಲ್ ಯಜಮಾನ್ರು ಅಲ್ಲಮ್ಮ, ಆ ಕೊಲೆಗಾತಿ ತಿಲೋತ್ತಮ. ಅವಳು ಎಂಥ ಕೊಲೆ ಪಥಕ್ಕಿಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸತ್ ಹೋಗಿರೋಂಥ ಗಾಯತ್ರಮ್ಮನವ್ರಿಗೆ ಮತ್ತೆ ನನಗೆ ಮಾತ್ರ ಗೊತ್ತು ಅವಳು ಎಂಥ ಕೆಲಸ ಮಾಡೋದಕ್ಕೂ ಹೆಸ್ದವಳಲ್ಲ ಅನ್ನೋದು. ಅವಳು ಗೋಮುಖ ವ್ಯಾಘ್ರನಮ್ಮ. ಯಾವತ್ತಾದರೂ ಒಂದಿನ ನಿಮ್ಮ ಮೇಲೆ ಅವಳು ಬಲೆನ ಬೀಸ್ತಾಳೆ. ಅದಕ್ಕೆ ನಾನು ಅವಳ ಕತೆನ ಮುಗಿಸೋಣ ಅಂತ ಬಂದಿದ್ದೀನಿ. ಏನ್ ಯೋಚಿಸ್ತಿದ್ಯಾ ದೊಡ್ಡಯ್ಯ? ಹೇಳು, ಯಜಮಾನ್ರಿಗೆ ಹೇಳು ಅಂತೀಯಾ? ಬೇಡಮ್ಮ, ನೀನು ಸುಮ್ಮನೆ ಇರಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಹೇಳು. ಸರಿ, ನಾನು ಯಜಮಾನ್ರಿಗೆ ಈ ವಿಷಯನ ಹೇಳಬಾರ್ದು ಅಂದರೆ ನೀನು ನಿನ್ನ ಬಗ್ಗೆ ಮುಚ್ಚಿಟ್ಟಿರೋ ಎಲ್ಲ ವಿಷಯನೂ ನನಗೆ ಹೇಳಬೇಕು. ಅಯ್ಯೋ, ದಯವಿಟ್ಟು ನನ್ನ ಸಂಕಷ್ಟಕ್ಕೆ ಸಿಗಿಸ್ಬೇಡ ಅಮ್ಮ. ದೊಡ್ಡಯ್ಯ, ನೀನೀಗ ನಿಜಾನ ಹೇಳ್ದೆ ಹೋದ್ರೆ ನನ್ನ ಮೇಲಾಣೆ. ಈಗಲಾದ್ರೂ ಹೇಳ್ತೀಯೋ ಇಲ್ವೋ? ಹೇಳ್ತೀನಮ್ಮ, ಖಂಡಿತ ಹೇಳ್ತೀನಿ. ಆದರೆ ಇವಾಗಲ್ಲ. ಇನ್ಯಾವಾಗ? ನನಗೆ ಸ್ವಲ್ಪ ಸಮಯ ಕೊಡಮ್ಮ. ನಿನಗೆಲ್ಲ ಸತ್ಯನೂ ಗೊತ್ತಾಗುತ್ತೆ. ನನಗದೆಲ್ಲ ಗೊತ್ತಿಲ್ಲ ದೊಡ್ಡಯ್ಯ, ನನಗೀಗಲೇ ಗೊತ್ತಾಗಬೇಕು. ನಾನು ಅರ್ಥ ಮಾಡ್ಕೊಳಮ್ಮ. ಇಷ್ಟು ದಿನನೇ ಕಾದಿದ್ಯಲ್ಲ, ಇನ್ನೊಂದು ಸ್ವಲ್ಪ ದಿನ ಸುಮ್ಮನೆ ಇರು. ನಾನು ಯಾಕೆ ಹೀಗಿದ್ದೀನಿ, ಅಷ್ಟಕ್ಕೂ ಏನಾಗಿದೆ, ಏನಾಗೋದ್ರಲ್ಲಿದೆಯೋ ಎಲ್ಲ ಅರ್ಥ ಆಗೋ ಹಾಗೆ ಸಾಕ್ಷಿ ಸಮೇತ ನಿನ್ನ ಮುಂದೆ ತಂದು ಇಡ್ತೀನಿ. ಅಲ್ಲಿವರೆಗೂ ನನ್ನ ಏನು ಕೇಳಬೇಡ ತಾಯಿ. ಏನೋ ದೊಡ್ಡಯ್ಯ, ನನಗೇನು ಅರ್ಥ ಆಗ್ತಿಲ್ಲ. ನಿನ್ನಿಂದ ಯಾರಿಗೇನು ಅನಾಹುತ ಆಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ನೀನು ನೋಡಿದ್ರೆ ಏನೂ ಹೇಳ್ತಿಲ್ಲ. ಸರಿ ದೊಡ್ಡಯ್ಯ, ಈಗ ಸುಮ್ಮನಾಗ್ತಾ ಇದ್ದೀನಿ. ಆದರೆ ನನಗೆ ಆದಷ್ಟು ಬೇಗ ನಿನ್ನ ಬಗ್ಗೆ ಎಲ್ಲ ನಿಜಾನೂ ಗೊತ್ತಾಗಬೇಕು. ಖಂಡಿತ ಅಮ್ಮ.